ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೆ ದರ್ಶನವು. ಮೊದಲ ಮೆಟ್ಟಿಲೆ ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಇವತ್ತು ಮುತ್ತು ಅನ್ನುವಂಥದ್ದು ಒಂದು ಅಮೂಲ್ಯವಾದ ರತ್ನ, ಎಲ್ರಿಗೂ ಗೊತ್ತಿರುವಂಥದ್ದು. ಅದದು ಸುಂದರವಾಗಬೇಕಾದ್ರೆ ಅದನ್ನು ಹಾರವಾಗಿ ಪೋಣಿಸಿ ಹಾರವಾಗಿ ನಾವು ಮಹಿಳೆಯರು ಹಾಕಿಕೊಂಡಾಗ ಆ ಮುತ್ತುಗೊಂದು ಸುಂದರತೆ ಬರುವಂಥದ್ದು. ಅದೇ ರೀತಿ ನಾವು ಸಮಾಜದಲ್ಲಿ ಜೈನರು ಯಾವುದಕ್ಕೂ ಕಡಿಮೆ ಇಲ್ಲ. ಇಂಜಿನಿಯರ್ಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, CAಗಳಿದ್ದಾರೆ, ಏನೇನೋ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಂದಂಥ ದೀಪಾಲಿ ಶೀತಲ್ರವರ ನಾವು ಸಾಧನೆಯನ್ನು ನೋಡಿದರೆ ನಮ್ಮ ಸಮಾಜದಲ್ಲಿರುವವರು ಒಂದೊಂದು ಮುತ್ತುಗಳು, ಒಂದೊಂದು ರತ್ನಗಳು. ಆದರೆ ಅದಕ್ಕೆ ಬೆಲೆ ಬರುವಂಥದ್ದು ಯಾವಾಗ ಅಂತ ಹೇಳಿದರೆ ನಾವೆಲ್ಲ ಸಂಘಟಿತರಾಗಬೇಕು. ಈ ಭಜನೆಯ ಮೂಲಕ ನಾವಿವತ್ತು ರಾಜ್ಯದ ಮೂಲೆಯವರು ಸಂಘಟಿತರಾಗ್ತಾ ಇದ್ದೇವೆ. ಇನ್ನು ಭಜನೆ ಸಂಸ್ಕಾರವನ್ನು ಕೊಟ್ಟಿದೆ. ಭಜನೆ ಬರೀ ಕಿವಿಯಿಂದ ಕೇಳುವಂಥದ್ದು ಮಾತ್ರ ಅಲ್ಲ, ಜಿನೇಂದ್ರ ಭಗವಂತನ ನಾಮಸ್ಮರಣೆ, ಅವರ ಗುಣಗಳನ್ನು ಸ್ಮರಿಸುವಂಥದ್ದು. ಆ ಮುಖೇನ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಮನೆಯಿಂದ ಎಲ್ಲರೂ ಬರ್ತೇವೆ, ಭಜನೆಯಿಂದಾಗಿ ನಾವೆಲ್ಲ ಇವತ್ತು ಪರಿಚಯ ಆಗಿದ್ದೇವೆ. ಅದೇ ರೀತಿ ಯುವ ಜನತೆ ಇವತ್ತು ನಮ್ಮ ಧಾರ್ಮಿಕತೆಯತ್ತ ಬರ್ತಾ ಇದೆ. ಭಜನೆ ಧಾರ್ಮಿಕ ಸಂಸ್ಕಾರವನ್ನು ಕೂಡ ಕೊಡ್ತಾ ಇದೆ. ಕಳೆದ ಬಾರಿಯ ಭಜನೆಯಲ್ಲಿ ವಿಜೇತರು ಯಾರು ಕೇಳಿದರೆ ನಮ್ಮ ಬೆಂಗಳೂರಿನ IT-BT ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳು. ಆ ಹುಡುಗರು ಸ್ವತಃ ಪದ್ಯವನ್ನು ರಚನೆ ಮಾಡಿದ್ದಾರೆ, ಸಾಹಿತ್ಯವನ್ನು ಬರೆದಿದ್ದಾರೆ, ರಾಗ ಸಂಯೋಜನೆ ಮಾಡಿದ್ದಾರೆ. ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ಇರಬೇಕಾದಂಥ IT-BTಯ ಹುಡುಗರು ಪ್ರಥಮ ಬಹುಮಾನವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ಅವರ ಪ್ರಯತ್ನವನ್ನು ನಾವು ಯೋಚನೆ ಮಾಡಬೇಕು. ಧಾರ್ಮಿಕತೆಯಲ್ಲಿ ಅವರು ಎಷ್ಟು ಸಮಯದಿಂದ ಇದ್ದಾರೆ ಅಂತೇಳಿ ಕನಿಷ್ಠ ಪಕ್ಷ 6 ರಿಂದ 8 ತಿಂಗಳು ವರ್ಷದಲ್ಲಿ ಅವರು ಈ ಒಂದು ಧಾರ್ಮಿಕತೆಯಿಂದ ಇದ್ದಾರೆ. ಇದು ಭಜನೆಯೇ ನಮ್ಮ ಸಮಾಜದಲ್ಲಿ ಆದಂಥ ಬಹಳ ದೊಡ್ಡ ಒಂದು ಪ್ರಭಾವ ಅಂತ ಹೇಳ್ಬೋದು. ಯಾವುದೇ ಒಂದು ಪಂಚಕಲ್ಯಾಣ ಇರಲಿ, ಅಲ್ಲಿ ಭಜನೆಯನ್ನು ಕರೆಸ್ತಾರೆ. ಬಿಡುವಿನ ಸಮಯ ಇರಲಿ, ಅಲ್ಲಿ ಭಜನೆ.
ಆ ಒಂದು ಭಜನೆ ಏನಿದೆ ಅದು ನಮ್ಮ ಮನಸ್ಸನ್ನು ಅಷ್ಟೊಂದು ಅರಳಿಸ್ತದೆ. ಇಂತಹ ಜಿನ ಭಜನೆಯನ್ನು ನಮಗೆ ಪರಿಚಯ ಮಾಡಿರುವಂಥದ್ದು, ಈ ಪರಿಕಲ್ಪನೆಯನ್ನು ಕೊಟ್ಟು ಇವತ್ತು ಸಮಾಜ ಮುನ್ನಡೆಸಿಕೊಂಡು ಹೋಗಿ ನನ್ನದು ಏನೂ ಇಲ್ಲ ಅಂತ ಹೇಳುವಂತಹ ಒಂದು ಅತ್ಯಂತ ಒಂದು ಹೃದಯ ಶ್ರೀಮಂತಿಕೆಯನ್ನು ತೋರಿಸಿರುವಂತಹ ಅನಿತಾ ಸುರೇಂದ್ರ ಕುಮಾರ್ ಅವರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನ, ನಮ್ಮ ಕೃತಜ್ಞತಾ ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸೋಣ ಅಂತ. ಸಮಾವೇಶವನ್ನು ಮಾಡಿ 1-2 ಲಕ್ಷ 3 ಲಕ್ಷ ಜನ ಸೇರಿ ನಮ್ಮ ಕೂಗುಗಳನ್ನು ಸರ್ಕಾರಕ್ಕೆ ಮನ್ನಿಸಿದಾಗ ಬಹುಶಃ ನಾವು ಜೈನ್ ಮಿಲನ್ ಇರ್ಬೋದು. ಕರ್ನಾಟಕದಲ್ಲಿ ತೆಗೆದುಕೊಂಡ್ರು ಕೂಡ ಸುಮಾರು 120-140 ಒಳಗೆ ಜೈನ್ ಮಿಲನ್ಗಳು ಇವೆ. ಬಹುಶಃ ಒಂದೊಂದು ಜೈನ್ ಮಿಲನ್ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿದರೆ ಭಾಳಷ್ಟು ಕಡಿಮೆ, ಅದು ಸಾಕಾಗೋದಿಲ್ಲ. ಆದ್ದರಿಂದ ನಾವು ಜೈನ್ ಮಿಲನ್ ಮುಖಾಂತರವೇ ಇವತ್ತು ಒಗ್ಗಟ್ಟನ್ನಾಗಿ ಮಾಡಿದರೆ ಸಾಕಾಗುವುದಿಲ್ಲ. ಬೆಳಿಗ್ಗೆ ಉದ್ಘಾಟನಾ ಭಾಷಣದ ಸುರೇಂದ್ರ ಅಣ್ಣ ಅವರು ಹೇಳಿದಾಗೆ ಒಂದು ಜೈನ ಸಮಾಜದ ಪ್ರಬಲವಾದ ಸಂಘಟನೆಯನ್ನು ನಾವು ಮಾಡಲೇಬೇಕಾಗಿದೆ. ಆ ಮುಖಾಂತರ 2 ಲಕ್ಷ 3 ಲಕ್ಷ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿಕೊಳ್ಳೋಕ್ಕೆ ನಾವು ಜೈನರು, ನಮ್ಮಲ್ಲಿ ಶಕ್ತಿ ಇದೆ, ನಮಗೆ ಸಂಘಟನೆ ಬೇಕಾಗಿದೆ. ಸಂಘಟನೆ ಮುಖಾಂತರ ರಾಜಕೀಯದಲ್ಲಿ ನಾವು ಸಾಧನೆಯನ್ನು ಪ್ರಾರಂಭಿಸುವ ಅಧಿಕಾರವನ್ನು ಪಡೆದು, ಅಧಿಕಾರ ಇದ್ದಾಗ ಸಮಾಜದ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಎಂಬ ದೃಷ್ಟಿಯಲ್ಲಿ ನಾವು ಮುಂದಕ್ಕಾದರೂ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕಾಗಿದೆ. ಆದರೆ ಜೈನ್ ಮಿಲನ್ ಅಂತ ಕಾರ್ಯಕ್ರಮಗಳು ಇರ್ಬೋದಾಗ ಅವರು ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಆದ್ದರಿಂದ ಯುವಕರಿಗೆ ಬೇಕಾದ ಕಾರ್ಯಕ್ರಮ, ಅದು ಸಾಂಸ್ಕೃತಿಕ ಕಾರ್ಯಕ್ರಮದಂಥ ಕರಾವಳಿ ಮಿಲನೋತ್ಸವ ಕಾರ್ಯಕ್ರಮ ಇರ್ಬೋದು ಬಹುಶಃ, ಅಥವಾ ಇನ್ನಿತರೆ ಕ್ರೀಡೆಗಳಿರ್ಬೋದು, ಪ್ರವಾಸ ಇರ್ಬೋದು. ನಾವು ವಿಭಾಗ ಮಟ್ಟದಲ್ಲಿ ಜಿನಭಜನೆಯನ್ನು ಏನು ಮಾಡ್ತೇವೋ ಬಹುಶಃ ವಿಭಾಗ ಮಟ್ಟದಲ್ಲಿ ನಾವು ಪ್ರತಿ ಜೈನ್ ಮಿಲನ್ ತಂಡಕ್ಕೊಂದು ಕ್ರೀಡಾ ಕಾರ್ಯಕ್ರಮವನ್ನು 1-2 ದಿನಗಳಲ್ಲಿ ಹಮ್ಮಿಕೊಂಡ್ರೆ ಆ ಮುಖಾಂತರ ಯುವಕರನ್ನು ನಾವು ಸೆಳೆಯಬಹುದು. ಬಹುಶಃ ಯುವಕರು ಕೂಡ ರಾಜಕೀಯಕ್ಕೆ ತೊಡಗಿಸಿಕೊಳ್ಳುವ ಮೂಲಕ ಅಥವಾ ಗ್ರಾಮ ಪಂಚಾಯತ್ ಜಿಲ್ಲಾ ಮಟ್ಟದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸ್ಥಳೀಯವಾಗಿ ನಾಯಕತ್ವದ ಗುಣಗಳು ಏನು ನಮ್ಮ ಜೈನ್ ಸಮಾಜದ ಯುವಕರಲ್ಲಿದೆಯಾ, ಅವರು ರಾಜಕೀಯವಾಗಿ ತೊಡಗಿಸಿಕೊಂಡಾಗ ಎಲ್ಲ ಜೈನ್ ಸಮಾಜದ ಅವರು ನಮ್ಮ ಸಮಾಜದ ಜನಪ್ರತಿನಿಧಿಗಳಂತ ಕಂಟೆಸ್ಟ್ ಮಾಡುವವರಿಗಿರ್ಬೋದು, ನಾವು ಅವರಿಗೆ ಬೆಂಬಲವನ್ನು ಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಬಲಾಢ್ಯ ಇರ್ಬೋದು, ಆರ್ಥಿಕವಾದ ಶಕ್ತಿ ಇದ್ದವರು ಇರ್ಬೋದು, ಇವತ್ತು ಜೈನ್ ಮಿಲನ್ನ ಮುಖ್ಯಸ್ಥರು ಇರ್ಬೋದು, ಎಲ್ಲರನ್ನು ತೊಡಗಿಸಿಕೊಂಡು ಅದಕ್ಕೆ ಬೇಕಾದ ಸಭೆಯನ್ನು ಮಾಡಿ ರಾಜಕೀಯಕ್ಕೆ ಪೂರಕವಾದ ವ್ಯಕ್ತಿಗಳನ್ನು ಕರೆದಾಗ ಮುಂದಿನ ರೂಪುರೇಷೆಗಳನ್ನು ಮಾಡಿ ನಾವು ಮುಂದಿನ ದಿನದಲ್ಲಿ ಬಲಿಷ್ಠ ಆಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಾಕಿಕೊಳ್ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ರಾಜಕೀಯವಾಗಿ ತೊಡಗಿಸಿಕೊಳ್ಳಿ, ಬನ್ನಿ, ಪಾಲ್ಗೊಳ್ಳಿ. ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ರೂಪುರೇಷೆ ಕಾನೂನುಗಳನ್ನು ಆಗುವುದು ರಾಜಕೀಯ ದೃಷ್ಟಿಯಿಂದ. ಬಹುಶಃ ಆ ರೀತಿಯಲ್ಲಿ ನಮಗೂ ಸಮಾಜದ ಅಭಿವೃದ್ಧಿ ದೃಷ್ಟಿ ಇನ್ನೂ ಕೂಡ ನಮ್ಮಲ್ಲಿ ಇದ್ದಾರೆ. ನಾವು ಟ್ಯಾಕ್ಸ್ ಏನು ಅಷ್ಟು ಕಟ್ತಾ ಇದ್ರೂ ಕೂಡ ಇನ್ನೂ ಬಡವರಿದ್ದಾರೆ, ಕಷ್ಟದಲ್ಲಿದ್ದವರಿದ್ದಾರೆ, ಸಮಸ್ಯೆ ಇದ್ದವರಿದ್ದಾರೆ. ಆದ್ದರಿಂದ ಅವರಿಗೂ ಉಪಕಾರ ಆಗುವ ರೀತಿಯಲ್ಲಿ ಸಮಾಜದ ಸಂಘಟನೆ ಮಿಲನಿಯನ್ ಕೆಲಸ ಮಾಡ್ತಾ ಇದೆಯಾ, ಅದಕ್ಕೆ ಪೂರಕವಾಗಿ ರಾಜಕೀಯವಾದ ಶಕ್ತಿ ಬಂದರೆ ಮಾತ್ರ ಕೆಲಸ ಮಾಡಲಿಕ್ಕೆ ಸುಲಭ ಆಗ್ತದೆ. ಇದಕ್ಕೆಲ್ಲ ನಿಮ್ಮ ಕೈ ಜೋಡಿಸಬೇಕು. ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಜಿನೇಂದ್ರ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ವಿದ್ಯುಕ್ತವಾಗಿ ಪ್ರಾರಂಭವಾಗಿ ಈ ತಿಂಗಳ 2ನೇ ತಾರೀಕಿಗೆ 60 ವರ್ಷ ಆಗಿದೆ. ಆ ಕಾರ್ಯಕ್ರಮವನ್ನು ರಾಷ್ಟ್ರಾದ್ಯಂತ ಆಚರಿಸಿದ್ದಾರೆ. ಜೈನ್ ಮಿಲನ್ ಸದಸ್ಯರಾದ ವೀರ ವೀರಾಂಗನೆಯರು ಎಲ್ಲರಿಗೂ ಗೊತ್ತಿರಲಿ ಅಂತ ನಾನು ಮೊದಲಿಗೆ ಈ ವಿಷಯ ಹೇಳ್ತಾ ಇದ್ದೀನಿ. 1981ರಲ್ಲಿ ಶ್ರವಣಬೆಳಗೊಳದ ಮಸ್ತಕಾಭಿಷೇಕ ಸಮಯದಲ್ಲಿ ಉತ್ತರ ಭಾರತದಿಂದ ಬಂದ ಅನೇಕ ಜನರು ಅಲ್ಲಿ ನಡೆಯುತ್ತಿರುವ ಜೈನ್ ಮಿಲನ್ ಇಲ್ಲೂ ಆಗಬೇಕು ಅಂತ ಹೇಳಿದರು. ಅದು ಒಂದು ಪ್ರಾರಂಭ ಪ್ರಯತ್ನ ನಡೆಯಿತು. ಆನಾ ಚಂದ್ರಕೀರ್ತಿ ಮತ್ತು ನಾನು ಇಬ್ಬರೇ ಇದ್ದೋ. ಮತ್ತು 82ನೇ ಇಸ್ವಿಯಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಮಸ್ತಕಾಭಿಷೇಕದ ಸಮಯದಲ್ಲೂ ಮತ್ತೆ ಅವರು ಬಂದಿದ್ದರು. ಆವಾಗ ಎಲ್ಲರೂ ಸೇರಿ ನಾವು ಮತ್ತು CB ಮಹಾವೀರ ಪ್ರಸಾದ್, ಚಂದ್ರಕೀರ್ತಿ 3 ಮಾತಾಡಿದೋ. 83ನೇ ಇಸ್ವಿಯಲ್ಲಿ CB ಮಹಾವೀರ ಪ್ರಸಾದ್ ಮನೆಯಲ್ಲಿ ಈ ಕಾರ್ಯಕ್ರಮ 83ರಲ್ಲಿ ಪ್ರಾರಂಭ ಆಯಿತು. 83ರಲ್ಲಿ ಸ್ಥಾಪಕ ಸದಸ್ಯನಾಗಿ ಸೇರಿ ಇಷ್ಟರವರೆಗೆ ಸುಮಾರು 45 ವರ್ಷದಿಂದ ಸಕ್ರಿಯವಾಗಿ ನಾನು ಜೈನ್ ಮಿಲನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ. 83ರಲ್ಲಿ ದಕ್ಷಿಣ ಭಾರತ ಪ್ರಥಮ ಜೈನ್ ಮಿಲನ್ ಮೈಸೂರು ಮತ್ತು ಬೆಂಗಳೂರಿನಲ್ಲಾಯಿತು. 1992ರಲ್ಲಿ ಮೈಸೂರು ಜೈನ್ ಮಿಲನ್ ನಾನು ಅಧ್ಯಕ್ಷನಾಗಿದ್ದಾಗ ಜೈನ್ ಮಿಲನ್ ಬೆಳ್ಳಿ ಹಬ್ಬ ಆಚರಿಸಿದೋ. ಅದು ರಾಷ್ಟ್ರಾದ್ಯಂತ ನಡೆದ ಕಾರ್ಯಕ್ರಮ. ದಕ್ಷಿಣ ಭಾರತದಲ್ಲಿ ಮೈಸೂರಿನಲ್ಲಿ ಅದೇ ದೊಡ್ಡ ಕಾರ್ಯಕ್ರಮ ಜೈನ್ ಮಿಲನ್ಗೆ ಸಂಬಂಧಪಟ್ಟದ್ದು. ಅದಕ್ಕೆ
ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದವರು ಸುರೇಂದ್ರಣ್ಣ ಮತ್ತು ಅನಿತಕ್ಕ. ಅವರ ಮೊದಲನೇ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ, ನಮಗೂ ಹೌದು ಅವರಿಗೂ ಹೌದು. ನಂತರ ಸುರೇಂದ್ರಣ್ಣ ಹಸ್ತಿನಾಪುರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದ ಮೇಲೆ ಕರ್ನಾಟಕದಾದ್ಯಂತ ಜೈನ್ ಮಿಲನ್ಗಳನ್ನು ಸ್ಥಾಪನೆ ಪ್ರಾರಂಭ ಆಯಿತು. ಅದೊಂದು ಉತ್ತೇಜನದಿಂದ ಅಂದಿನಿಂದ ಇಂದಿನವರೆಗೂ ಜೈನ್ ಮಿಲನ್ ಕಾರ್ಯಕ್ರಮಗಳಲ್ಲಿ ಆಧಾರ ಸ್ತಂಭ ಸುರೇಂದ್ರಣ್ಣ, ಅವರ ಜೊತೆಗೆ ಅನಿತಕ್ಕ. ಹಾಗಾಗಿ ಕರ್ನಾಟಕದಾದ್ಯಂತ ಪ್ರಾರಂಭವಾದ ಜೈನ್ ಮಿಲನ್ಗಳ ಜೊತೆಗೆ ಬಹಳ ಜನಪ್ರಿಯವಾಗಿ ನಡೀತಿರುವ ಕಾರ್ಯಕ್ರಮಗಳು ವಿದೇಶದಲ್ಲೂ ಪ್ರಾರಂಭ ಮಾಡುವ ಉದ್ದೇಶ ಸುರೇಂದ್ರಣ್ಣ ವ್ಯಕ್ತಪಡಿಸಿದರು. ಹಾಗಾಗಿ ದುಬೈನಲ್ಲಿ ಜನವರಿ 30ನೇ ತಾರೀಕು 2014ನೇ ಇಸ್ವಿಯಲ್ಲಿ ಹೊರದೇಶದ ಪ್ರಥಮ ಜೈನ್ ಮಿಲನ್ ಪ್ರಾರಂಭ ಆಯಿತು. ಸುರೇಂದ್ರಣ್ಣನವರು ಮತ್ತು ಸ್ವಾಮೀಜಿಯವರು ಹೋಗಿ ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. 2014ರ ಅದೇ ವರ್ಷ ಜುಲೈ ತಿಂಗಳಿನಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು, ಸಹೋದರರು, ಮನೆಯವರು ಎಲ್ಲರೂ ಜರ್ಮನಿ ಪ್ರವಾಸ ಹೋಗಿದ್ದಾಗ ಹ್ಯಾಂಬರ್ಗ್ನಲ್ಲಿ ಸೌಮ್ಯ ಮತ್ತು ಜಿತೇಂದ್ರ ಕುಮಾರ್ ಮನೆಯಲ್ಲಿ ಹೊರದೇಶದ 2ನೇ ಜೈನ್ ಮಿಲನ್ ಪ್ರಾರಂಭ ಆಯಿತು. 2014ರಲ್ಲಿ 2 ಕಡೆ ಜೈನ್ ಮಿಲನ್ಗಳು ಪ್ರಾರಂಭವಾಯಿತು. ಅನೇಕ ವಿಚಾರಗಳನ್ನು ಈಗಾಗಲೇ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರು 5 ವಿಚಾರಗಳನ್ನು ನಮಗೆ ಬಿತ್ತಿದ್ದಾರೆ. ಅವ್ರ ಜೊತೆ ನಮ್ಮ 5 ಮಹನೀಯರು ತಮ್ಮ 5 ವಿಚಾರಗಳನ್ನು ಬಿತ್ತಿದ್ದಾರೆ. ಈ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ನಮ್ಮ ಭಾರತೀಯ ಜೈನ್ ಮಿಲನ್ ಕರ್ನಾಟಕದಾದ್ಯಂತ ಅತ್ಯುನ್ನತ ಮಟ್ಟಕ್ಕೆ ಏರಿಸುವ ವಿಚಾರಗಳನ್ನು ನಾವು ತಗೊಂಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಈ ವಿಚಾರಗೋಷ್ಠಿಯನ್ನು ಸಮಾಪ್ತ ಮಾಡ್ತಾ ಇದ್ದೇವೆ. ಹಾಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವಿದ್ವಾನ್ ಶ್ರೀಧರ್ ಜೈನ್ರವರ ಈ ನೃತ್ಯ ರೂಪ, ನೃತ್ಯ ಸಂಭ್ರಮವನ್ನು ನಾವೆಲ್ಲರೂ ಇಂದು ಕೆಲವೇ ಕ್ಷಣಗಳಲ್ಲಿ ವೀಕ್ಷಿಸಲಿದ್ದೇವೆ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ, ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಸದಾ ಶಿವನ ಮಗ ಕಂಠಕ ಹರಣಗೆ ಕೈಯ ಮುಗಿವ ನಿನಗ, ಶಿವ ಶಿವ ಕೈಯ ಮುಗಿವ ನಿನಗ. ಸದಾ ಶಿವನ ಮಗ ಕಂಠಕ ಹರಣಗೆ ಕೈಯ ಮುಗಿವ ನಿನಗ, ಶಿವ ಶಿವ ಕೈಯ ಮುಗಿವ ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ, ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ದೈವದ ಎದುರಿಗೆ ಯಾರಿಗೆ ಯಾರೋ ನೀನೆ ದೈವ ನಮಗ, ದೈವದ ಎದುರಿಗೆ ಯಾರಿಗೆ ಯಾರೋ ನೀನೆ ದೈವ ನಮಗ. ಎದ್ದು ಬಿದ್ದಲ್ಲಿ ತೊಡೆಗಳ ಚಾಚುತ್ತ ಕಾಯಬೇಕು ನಮಗ, ಶಿವ ಶಿವ ಕಾಯಬೇಕು ನಮಗ. ಎದ್ದು ಬಿದ್ದಲ್ಲಿ ತೊಡೆಗಳ ಚಾಚುತ್ತ ಕಾಯಬೇಕು ನಮಗ, ಶಿವ ಶಿವ ಕಾಯಬೇಕು ನಮಗ. ಎದ್ದು ಬಿದ್ದಲ್ಲಿ ತೊಡೆಗಳ ಚಾಚುತ್ತ ಕಾಯಬೇಕು ನಮಗ, ಶಿವ ಶಿವ ಕಾಯಬೇಕು ನಮಗ. ತಿಳಿದ ಮಂದಿ ಕುಂತಿರಿ ಕಿಕ್ಕಿರಿದ ಕಥಿ ಕೇಳುವುದಕ್ಕ, ತಿಳಿದ ಮಂದಿ ಕುಂತಿರಿ ಕಿಕ್ಕಿರಿದ ಕಥಿ ಕೇಳುವುದಕ್ಕ. ಸುಣ್ಣ ಬೆಣ್ಣಿಯ ಗುರುತ ತಿಳಿದ ನೀವು ಬೆಣ್ಣೆ ಹೀರಬೇಕ ಸ್ವಾಮಿ, ಬೆಣ್ಣೆ ಹೀರಬೇಕ. ಸುಣ್ಣ ಬೆಣ್ಣಿಯ ಗುರುತ ತಿಳಿದ ನೀವು ಬೆಣ್ಣೆ ಹೀರಬೇಕ ಸ್ವಾಮಿ, ಬೆಣ್ಣೆ ಹೀರಬೇಕ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ, ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ, ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಶ್ರೀ ಗಣರಾಯ ಶರಣು ಶರಣು, ಶ್ರೀ ಗಣರಾಯ ಶರಣು ಶರಣು, ಶ್ರೀ ಗಣರಾಯ ಶರಣು ಶರಣು, ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಕೈಲಾಸಗಿರಿಯ ಆದೀಶ್ವರ್ಗೆ ಮುಂದಲ ಪೂಜೆಗೆ ಬರುವಾಗ ಎಂಟು ದ್ರವ್ಯಗಳ ಪರಿಮಳ ಗಮಲು ಮಂಜುಗವಿದಾವೆ. ಆದಿನಾಥನು ಬರುವಾಗ ಜನರೆಲ್ಲರೂ ಗುನುಗುಟ್ಟಿದರೋ,
ನಾಥನ ಚಾರಿತ್ರವ ನೋಡಯ್ಯ. ಮೊಟ್ಟ ಮೊದಲ ತೀರ್ಥಂಕರ್ಗೆ ಶರಣು ಶರಣಯ್ಯ. ಕೇವಲ ಜ್ಞಾನಿ ಆದೀಶ್ವರ್ಗೆ ಶರಣು ಶರಣಯ್ಯ. ಸ್ವಾಮಿ ಕಾಣನಲ್ಲೋ ಆದೀಶ್ವರನ. ದೀಪವ ಹಚ್ಚಿ ಧೂಪವ ಹಾಕಿ ನಮಿಸುವೆನ ಆದೀಶ್ವರನ. ಕಮಲದ ಮ್ಯಾಲಿನ ತೀರ್ಥನಾಥ ಗಂಗಾ ಕುಟಿಯ ಋಷಭನಾಥ. ನಮಿಸಿಹರು ಮೊದಲ ದೇವಂಗೆ ಸ್ವರ್ಗದ ದೇವರೆಲ್ಲರೂ. ಮೊಟ್ಟ ಮೊದಲ ತೀರ್ಥಂಕರ್ಗೆ ಶರಣು ಶರಣಯ್ಯ. ಕೇವಲ ಜ್ಞಾನಿ ಆದೀಶ್ವರ್ಗೆ ಶರಣು ಶರಣಯ್ಯ. ಉಡುಪಿ ಜೈನ್ ಮಿಲನ್ನ ಎಲ್ಲ ಸದಸ್ಯ ಸಹಕಾರವನ್ನು ಪಡೆದು ತುಂಬ ಮಿಲನ್ಗಳನ್ನು ಉಡುಪಿ ಜೈನ್ ಮಿಲನಿಂದ ಸಾಧಾರಣ 15 ಜೈನ್ ಮಿಲನ್ ನಾವು ಮಾಡಿದ್ದೇವೆ. ಜೈನ್ ಮಿಲನ್ನಲ್ಲಿ ಒಂದು ಶಿಸ್ತು ಬಂದದ್ದು ಡಾಕ್ಟರ್ ವಿದ್ಯಾಧರ್ ಶೆಟ್ಟಿ ಅವರಿಂದ. ಸಮಯಕ್ಕೆ ಭಾಳ ಪ್ರಾಶಸ್ತ್ಯ ಕೊಡ್ತಾಯಿದ್ರು. ಏನೇ ಕಾರ್ಯಕ್ರಮ ನಡೆಯಲಿ ಸಮಯಕ್ಕೆ ಸರಿಯಾಗಿ ನಡೀಬೇಕು ಅಂತ ಹೇಳ್ತಾಯಿದ್ರು. ಅದನ್ನು ಪಾಲಿಸಿಕೊಂಡು ಬಂದಿದ್ದೇನೆ. ಭಾರತೀಯ ಜೈನ್ ಮಿಲನ್ ನಮ್ಮ ಮಿಲನ್ ಶಾಖೆಗಳು ನಡೆಯುವುದೇ ಜಿನ ಭಜನೆಯಿಂದಾಗಿ. ಇವತ್ತು ಜಿನ ಭಜನೆ ಭಾಳ ಯಶಸ್ವಿಯಾಗಿ ನಡೀತಾ ಇರೋದ್ರಿಂದ ಭಾರತೀಯ ಜಿನ ಮಿಲನದೊಟ್ಟಿಗೆ ನಡೀತಾ ಇದೆ. ಇದಕ್ಕೆ ಅವರಿಗೂ ನಾನು ನನ್ನ ಧನ್ಯವಾದವನ್ನು ಹೇಳ್ತೇನೆ. ಆಮೇಲೆ ನನ್ನೊಟ್ಟಿಗೆ ತುಂಬ ಜನ ಕೆಲಸ ಮಾಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲಾಗಿ MS ಮೃತ್ಯುಂಜಯ ಅವರು, ಆಮೇಲೆ ಮೈಸೂರು SN ಪ್ರಸನ್ನಕುಮಾರ್ ಅವರು ಉಪಾಧ್ಯಕ್ಷರಾಗಿದ್ದಾಗ ನನಗೆ ಹೊಸ ಮಿಲನ್ ಶಾಖೆ ಮೈಸೂರಲ್ಲಿ ಪ್ರಾರಂಭಿಸಲು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರೊಟ್ಟಿಗೆ ಸೇರಿಕೊಂಡು ಇಲ್ಲಿ ತುಂಬ ಮಿಲನ್ ಮಾಡಿದ್ದೇವೆ. ಜೈನ್ ಮಿಲನ್ ಏನು ಕೆಲಸ ಮಾಡ್ತದೆ ಅಂತ ಈಗ ಎಲ್ರಿಗೂ ಗೊತ್ತಾಗಿತ್ತು. ಫಸ್ಟ್ ಇತ್ತು ಜೈನ್ ಮಿಲನ್ ಯಾಕೆ ಬೇಕು ಏನು ಬೇಕು ಅಂತ. ಆದರೆ 10 ವರ್ಷದಿಂದ ನಮ್ಮ ಜಿನಭಜನೆ ನೋಡಿದವರಿಗಿರ್ಬೋದು, ಎಲ್ಲ ವಿಭಾಗದವರು ಜಿನಭಜನೆ ಮಾಡ್ತೇನೆ ಅಂತ ಹೇಳಿದಾಗೆ ಈಗಂತೂ ನಿಮ್ಮ ಮೊನ್ನೆ ಮಂಗಳೂರಲ್ಲಿ ಭಾಳ ಎಲ್ಲರೂ ನೋಡಿದ್ದೀರಿ, ಭಾಳ ಸುಂದರವಾಗಿ ಆಗಿದೆ. ಶ್ರವಣಬೆಳಗೊಳದ ಸ್ವಾಮೀಜಿಯವರು ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಹುಮ್ಮುಚ ಸ್ವಾಮೀಜಿಯವರು ನಾನು ಮಾಡ್ತೇನೆ ಹೇಳಿದ್ದಾರೆ. ಈ ಸಲ ಕಾರ್ಕಳದಲ್ಲಿ ಆಗಬೇಕು ಅಂತ ಅಲ್ಲಿಯ ರಾಜೇಂದ್ರ ಕುಮಾರ್ ಅವರು ಅಲ್ಲೇ ಹೇಳಿದರು, ಮಂಗಳೂರಲ್ಲಿ. ನಾವು ಹುಮ್ಮುಚ ಭಟ್ಟಾರಕರ ಹತ್ರ ಹೇಳಿ ಆಗಿತ್ತು ನಾವು ಹುಮ್ಮುಚದಲ್ಲಿ ಮಾಡ್ತೇವೆ ಅಂತ. ಆದರೆ ಇಲ್ಲ, ಈ ಸಲ ಕಾರ್ಕಳದಲ್ಲೇ ಆಗಬೇಕು ಅಂತ ಹೇಳಿದಾಗ ಭಟ್ಟಾರಕರ ಹತ್ರ ಒಪ್ಪಿಗೆ ತಗೊಂಡು ನಾವು ಫೆಬ್ರವರಿ 1st ವೀಕೆಂಡಿಗೆ ಕಾರ್ಕಳದಲ್ಲಿ ನಮ್ಮ ಜಿನಭಜನಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮಿಲನ್ನ ಕಾರ್ಯಕ್ರಮಗಳು ನಮ್ಮ ಮನೆಯ ಕಾರ್ಯಕ್ರಮದ ಹಾಗೆ ಆಗ್ತಾ ಇದೆ. ಇವತ್ತು ಎಲ್ಲರೂ ಹೇಳ್ತಾ ಇದ್ದರು ನಾವು ಹೋಗ್ತೇವೆ, ಅವರಿಗೆ ಹಸ್ತಾಂತರ ಮಾಡ್ತೇವೆ ಅಂತ. ಒಂದು ಮಾತು, ಯಾರು ಹೋದವರು ಮಿಲನ್ನನ್ನು ಮರಿಬಾರ್ದು. ಎಲ್ಲ ಅವರಿಗೆ ಮಾರ್ಗದರ್ಶನ ಕೊಡುವಂಥ ಹಕ್ಕು ಅವರು ಮಿಲನಿಂದ ಹೋದರೂ ಇದೆ. ಯಾಕೆಂದರೆ ಅವರು ಬೆಳೆಸಿದ ಕೂಸು ಜೈನ್ ಮಿಲನ್. ಅವ್ರು ಯಾವಾಗಲೂ ನಾವು ಇದರಿಂದ ಹೊರಗೆ ಹೋದ್ವಿ, ನಮ್ಮ ಅಧಿಕಾರ ಇಲ್ಲ ಅಂತ ಅನ್ನುವಂಥದ್ದನ್ನು ಮನಸ್ಸಿಗೆ ತಗೊಳ್ಳೇಬಾರ್ದು. ಯಾಕೆಂದರೆ ನಮ್ಮ ಮಕ್ಕಳಿಗೆ ಎಷ್ಟು ಪ್ರಾಯ ಆದರೂ ನಾವು ಅವರನ್ನು ಹೇಗೆ ನೋಡ್ಕೊಳ್ತೇವೋ ಅದೇ ರೀತಿ ಇವತ್ತು ಏನು ಮಿಲನ್ ಬೆಳೆದು ಬಂದಿದೆ ಅದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವರು ಸಹ ಇನ್ನು ಮುಂದೆ ಇದು ಬೆಳೆಯುವ ಹಾಗೆ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಅವರಿಗೆಲ್ಲ ಇದೆ. ಮತ್ತು ಮಿಲನಶ್ರೀ ಪ್ರಶಸ್ತಿ ಕೊಟ್ಟರು, ಅದು ಸಹ ಬಹಳ ಒಂದು ನಮ್ಮ ಅಂತಾರಾಷ್ಟ್ರೀಯ ಕಲಾವಿದರಾದ ಶ್ರೀಧರ್ ಜೈನ್ರವರಿಗೆ ಕೊಟ್ಟಿದ್ದರು. ಅದು ಸಂತೋಷದ ವಿಷಯ. ನಮ್ಮವರೇ ಇಷ್ಟು ದೊಡ್ಡ ತಂಡ ಇಟ್ಕೊಂಡು ಅದನ್ನು ಮುನ್ನಡೆಸ್ತಾ ಬಂದಿದ್ದಾರೆ ಇಷ್ಟು ವರ್ಷದಿಂದ. ಅದರ ಮೇಲೆ ಅವರ ಹೆಜ್ಜೆ ಗೆಜ್ಜೆ ಕಾರ್ಯಕ್ರಮ ನಾನು ಬಂದಿದ್ದೇನೆ, ನಾನು ನೋಡಿದ್ದೇನೆ. ಅದು ಅಸಾಧ್ಯ. ಯಾಕೆಂದರೆ ಬಹಳ ಕಷ್ಟ ಉಂಟು. ಒಂದು ನೃತ್ಯ ಮಕ್ಕಳಿಗೆ ಕಲಿಸೋದಾಗಲಿ, ಅವರನ್ನು ಒಟ್ಕೊ ಮಾಡೋದಾಗಲಿ, ಅವರಿನ್ನು ಅಂದರೆ ಈ ವಿದ್ಯೆ ಕಲಿಯುವ ಕಾಲದಲ್ಲಿ
ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟುಕೊಂಡು ಅದನ್ನು ಉಳಿಸಿಕೊಂಡು ಬಂದಿದ್ದಕ್ಕೆ ಅವರಿಗೆ ಇವತ್ತು ಪ್ರಶಸ್ತಿ ಕೊಟ್ಟದ್ದು ನಮಗೆ ಹೆಮ್ಮೆ. ಆದ್ದರಿಂದ ಇನ್ನಷ್ಟು ಅವರಿಗೆ ಪ್ರಶಸ್ತಿಗಳು ಬರಲಿ. ಇವತ್ತಿನ ಕಾರ್ಯಕ್ರಮವೂ ಅಷ್ಟೇ, ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿದೆ. ಮತ್ತು ನಮಗೆ ಜಡ್ಜಾಗಿ ಅವರ ಮನೆಯವರು ಯಾವಾಗಲೂ ನಾವು ಅವರನ್ನು ಜಡ್ಜಾಗಿ ಕರಿತೇವೆ, ಬನ್ನಿ ಅಂದರೆ ಅವ್ರು ಹೇಳ್ತಾರೆ ಭಾಳ ಕಷ್ಟ ಜಡ್ಜಾಗಿ ಬರಲಿಕ್ಕೆ ಅಂತ. ಆದರೆ 2-3 ಸಲ ನಮಗೆ ಜಡ್ಜಾಗಿ ಬಂದು ನಮ್ಮ ಸಂಗೀತಕ್ಕೆ, ನಮ್ಮ ಹಾಡಿಗೆ, ಇವತ್ತೊಂದು ನಮ್ಮ ಹಾಡಿಗೆ ಅವರೇ ರಾಗ ಸಂಯೋಜನೆ ಮಾಡಿ ಹಂಸ ಇದರದ್ದು ಡ್ಯಾನ್ಸ್ ನೀವು ನೋಡಿರ್ಬೋದು, ಕಂಸಾಳೆ ಥರ ಅದು ಚೆನ್ನಾಗಿ ಮೂಡಿ ಬಂದಿದೆ. ಅದರಿಂದ ಸೌಮ್ಯ ಶ್ರೀಧರ್ ಅವರಿಗೂ ನನ್ನ ಧನ್ಯವಾದಗಳು. ಅವರ ಮಕ್ಕಳು ಎಲ್ಲರೂ ಇದಕ್ಕೆ ಎಷ್ಟು ವರ್ಷದಿಂದ ಇದರಲ್ಲಿ ದುಡಿತಾ ಇದ್ದಾರೆ ಪಾಪ ಇಬ್ಬರು ಸಹ. ಯಾಕೆಂದರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ, ಒಂದು ಬೆಳೆಸಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ಬೋದು ಅವರು. ಇಷ್ಟು ಮಕ್ಕಳನ್ನು ಸುಧಾರಿಸ್ಬೇಕು, ಹೆಣ್ಣು ಮಕ್ಕಳ ಜವಾಬ್ದಾರಿ, ತಂದೆ ತಾಯಿ ಡ್ಯಾನ್ಸ್ ಕಲೀಲಿಕ್ಕೆ ಅಂತ ಕಲಿಸಿರ್ತಾರೆ. ಅದರಿಂದ ಅವರು ವಾಪಸ್ ಮನೆಗೆ ಹೋಗೋವರೆಗೆ ಅವ್ರಿಗೆ ಜವಾಬ್ದಾರಿ ಇರ್ತದೆ. ಈ ಥರ ಇಂಥ ಒಂದು ಕಷ್ಟಯುತ ಜವಾಬ್ದಾರಿಯನ್ನು ಹೊಂದಿಕೊಂಡು ಅವ್ರು ಹೇಳಿದರು, ಕೆಲವರಿಗೆ ಫೀಸೇ ನಾನು ತಗೊಳ್ತಾ ಇಲ್ಲ, ಬರೀ ಇದು ಮಾತ್ರ ತಗೊಂಡು ಕಳಿಸಿಕೊಡ್ತೇನೆ ಅಂತ. ಆದ್ದರಿಂದ ಮಿಲನಶ್ರೀ ಪ್ರಶಸ್ತಿ ಬಂದಂಥ ಇಬ್ಬರು ದಂಪತಿಗಳಿಗೂ ನಾನು ಇವತ್ತು ನನ್ನ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ಜೈನ್ ಮಿಲ್ಲಿನಿಂದ ಆದಷ್ಟು ಕೆಲಸಗಳು ಆಗಬೇಕು. ಯೂತ್ನ ಬಗ್ಗೆ ಬೆಳಿಗ್ಗೆ ಚಿತ್ತಜಿನೇಂದ್ರ ತುಂಬ ಚೆನ್ನಾಗಿ ಮಾತಾಡಿದ್ದಾನೆ. ಆಮೇಲೆ ನಮ್ಮ ಹರ್ಷ ಮಾಳ ಅವನು ಸಹ, ಯಾಕೆಂದರೆ ಇವರೆಲ್ಲ ಕೆಲಸ ಮಾಡಿ ತೋರಿಸಿದವರು ಇವತ್ತು ಮಾತಾಡಬೇಕು ಅಂತ ಇವರಿಗೆ ಮನಸ್ಸಿಗೆ ಬಂತು. ಎಲ್ಲರ ಬೇರೆ ಬೇರೆಯವರನ್ನು ಕರೆಸೋದಕ್ಕಿಂತ ಯಾರು ಇವತ್ತು ಮಿಲನಿಂದ ಇಲ್ಲಾಂದರೆ ಸಮಾಜಕ್ಕಾಗಿ ಕೆಲಸ ಮಾಡಿದ್ದಾರೆ ಅವರು ಬಂದು ಇಲ್ಲಿ ಮಾತಾಡಿದರೆ ಒಳ್ಳೆಯದು. ಆದ್ದರಿಂದ ಚಿತ್ತಜಿನೇಂದ್ರ ಕೆಲವು ವಿಷಯಗಳನ್ನು ಹೇಳಿದ್ದು ಸರಿ. ನಾವೆಲ್ಲ ಸೇರಿ ಈ ಜೈನ್ ಮಿಲನನ್ನು ಮುಂದೆ ತರಬೇಕು. ಒಂದು 100 ರೂಪಾಯಿ ಕೊಟ್ಟು ಇದಕ್ಕೆ ಮೆಂಬರ್ ಆಗಬೇಕನ್ನುವಂಥ ಒಂದು ಹೊಸ ಸ್ಕೀಮನ್ನು ಅವರು ಇವತ್ತು ತಂದಿದ್ದಾರೆ. ಅದಕ್ಕೆಲ್ಲರೂ ಪ್ರೋತ್ಸಾಹ ಕೊಟ್ಟು ನಮ್ಮ ಮಿಲನ್ನ ಸದಸ್ಯರು ಅದನ್ನು ಮುಂದೆ ಹೇಗೆ ನಾವು ಮಾಡ್ಬೋದು ಅಂತ ಯೋಚನೆ ಮಾಡಿ, ಬೆಂಗಳೂರಿಗೆ ಈಗ ಮಿಲನ್ನ ಜವಾಬ್ದಾರಿ ಜಾಸ್ತಿ ಬಂದಿದೆ. ಇವತ್ತಿನ ಏನು ಅಧಿಕಾರ ತಗೊಂಡಿದ್ದಾರೆ ಅವರು ಇನ್ನಷ್ಟು ಇದಕ್ಕೆ ಮಿಲನ್ನಿಗೆ ಕೆಲಸಗಳು ಮಾಡ್ತಾ ಬರಬೇಕಾಗ್ತದೆ. ಆದ್ದರಿಂದ ಮಿಲನ್ ಎಲ್ರಿಗೂ ಒಂದು ದೊಡ್ಡ ಮರದ ಹಾಗೆ ಅದಕ್ಕೆ ಆಶ್ರಯ ಕೊಟ್ಟಿದೆ. ಆದರೆ ಎಲ್ಲಿಯೂ ಯಾವ ಕಂಟ್ರೋಲು ಝೋನ್ 8 ಮಾಡೋದಿಲ್ಲ. ಯಾವ ಮಿಲನ್ನು ಅವರಿಗೆ ಮನಸ್ಸಿಗೆ ಒಳ್ಳೆ ಕೆಲಸ ಅಂತ ಕಾಣ್ತದೆ ಅದು ಮಾಡಿಕೊಂಡು ಹೋಗ್ಬೋದು. ಯಾರು ಬೇಡ ಅದು ಬೇಕು ಇದು ಬೇಕು ಅಂತ ಹೇಳುವಂಥದ್ದಿಲ್ಲ. ಆದರೆ ಸಮಾಜಕ್ಕಾಗುವಂಥ ಕೆಲಸವನ್ನು ನಮ್ಮ ಎಲ್ಲ ಮಿಲನ್ನವರು ಎಷ್ಟು ಮಿಲನ್ ಇದೆ ಅದು ಮಾಡ್ಕೊಂಡು ಬಂದಿದ್ದಾರೆ. ಸಣ್ಣ ರೀತಿಯಲ್ಲಿ ಆಗಲಿ ದೊಡ್ಡ ರೀತಿ. ಒಂದೇ ಅಂದರೆ ಕ್ಲಬ್ಗಳಿಗೆ ಮೆಂಬರ್ ಆಗ್ತಾರೆ, ಮಿಲನಿಗೆ ಮೆಂಬರ್ ಆಗಿ ಅಂದರೆ ಯಾರಿಗೂ ಬೇಡ. ಕಿಟ್ಟಿ ಪಾರ್ಟಿಗೆ ಹೋಗ್ತಾರೆ, ಕಿಟ್ಟಿಗೆ ಮೆಂಬರ್ ಆಗ್ತಾರೆ, ಜೈಲ್ ಮಿಲನ್ನಿಗೆ ಮೆಂಬರ್ ಹಾಕಿ ಅಂದರೆ ಬೇಡ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಯಂಗ್ಸ್ಟರ್ಸ್ ಕ್ಲಬ್ಗಳಿಗೆ ಬೇಕಾದರೆ ಲಯನ್ಸಿಗೆ ಅದಕ್ಕೆ ಹೋಗಿ ಮೆಂಬರ್ ಆಗ್ತಾರೆ, ನಮ್ಮಲ್ಲಿ ಯಾಕೆ ಮೆಂಬರ್ ಆಗ್ತಾ ಇಲ್ಲ, ಯಾಕೆ ಮಿಲನ್ಗಳು ಇನ್ನಷ್ಟು ಬೆಳೆಯೋದಿಲ್ಲ ಅಂತ ಅನ್ನೋದಕ್ಕೆ ನಾವು ಉತ್ತರ ಈಗ ಹುಡುಕಬೇಕು. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನೋಡಬೇಕು. ನಾವು ಧಾರ್ಮಿಕವಾಗಿ ಕೆಲಸ ಮಾಡೋದು ಮನಸ್ಸಿಲ್ವಾ, ಅಲ್ಲ ಧಾರ್ಮಿಕ ಯಂಗ್ಸ್ಟರ್ಸಿಗೆ ಬೇಡವಾ? ಆದರೆ ಮಿಲನ್ನಲ್ಲಿ ಬರೀ ಧಾರ್ಮಿಕ ಅಲ್ಲ, ಈಗ ಇವರು ಸ್ಪೋರ್ಟ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೂ ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ಯಾವುದು ನಮ್ಮ ಸಮಾಜದಲ್ಲಿ ಒಪ್ಪಿಗೆ ಇದೆ ಅಂತಹ ಕೆಲಸ ಎಲ್ಲ ಮಿಲನ್ಗಳು ಯಾರು ಬೇಕಾದರೂ ಮಾಡ್ಬೋದು. ಯಾಕೆ ಹಿಂಜರಿಕೆ ಅಂತ ನಾವು ಹುಡುಕೊಂಡು ಹೋಗಬೇಕು. ಯಾಕೆ ನಮ್ಮಲ್ಲಿ ಬರ್ತಾ ಇಲ್ಲ ಅಂತ ಹೇಳುವಂಥ ಪ್ರಶ್ನೆ ಅಲ್ಲ. ಬಂದಿದ್ದಾರೆ, ಬರಲಿಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆ ಓಪನ್ ಈಗ ಹೇಳಿದರು ಎಷ್ಟೋ ಮಿಲನ್ ಶಾಖೆಗಳು ಓಪನ್ ಆಗಿ ಮುಚ್ಚಿದೆ, ಅದು ಯಾಕೆ ಮುಚ್ಚಿದೆ ಅನ್ನುವಂಥದ್ದನ್ನು ನಾವು ನೋಡುವಂಥ ಜವಾಬ್ದಾರಿ ಇನ್ನಷ್ಟು ಇದೆ. ಆದರೆ ತುಂಬ ಕೆಲಸಗಳು ಮಿಲನ್ ಮಾಡಿ ಬಂದಿದೆ. ಇವತ್ತು ಮೈಸೂರಿನ ಜೈನ್ ಮಿಲನ್ನ ಎಲ್ಲರೂ ಸೇರಿ ಯುವರಾಜ್ ಭಂಡಾರಿ ಅವರು ಮತ್ತು ರತ್ನರಾಜರು ಭಾಳ ಚೆನ್ನಾಗಿ ಇವತ್ತಿನ ವಲಯ ಸಮ್ಮೇಳನ ಮಾಡಿಕೊಟ್ಟಿದ್ದಾರೆ. ಅವರ ಒಟ್ಟಿಗೆ ಕೆಲಸ ಮಾಡಿದ ಪದಾಧಿಕಾರಿಗಳಿಗೆ ಸಹ ಅಭಿನಂದನೆಗಳನ್ನು ಹೇಳ್ತಾ
ಇನ್ನಷ್ಟು ಒಳ್ಳೆ ಕೆಲಸಗಳು ಜೈನ ಮಿಲನ್ನಲ್ಲಿ ಆಗಲಿ ಅಂತ ಹಾರೈಸ್ತಾ, ಯಾರು ಇವತ್ತು ಅಧಿಕಾರ ತಗೊಂಡಿದ್ದಾರೆ, ಯಾರೆಲ್ಲ ಇವತ್ತಿಲ್ಲಿ ಸೇರಿದ್ದೀರಿ, ಹೇಗೆ ಮಿಲನನ್ನು ಒಳ್ಳೆ ಮಾಡ್ಬೋದು ಅಂತ ಅವರು ಸಹ ಕೆಲಸ ಒಟ್ಟಿಗೆ ಮಾಡಿ, ಬರೀ ಅಧಿಕಾರಿಗಳಿಗೆ ಜವಾಬ್ದಾರಿ ಅಲ್ಲ, ಇದು ಎಲ್ರಿಗೂ ಇರುವಂತಹ ಜವಾಬ್ದಾರಿ. ಯಾಕೆಂದರೆ ನಾವೆಲ್ಲ ಈಗ ಮಾಡೋದು ಸಮಾಜಕ್ಕಾಗಿ ಆಗಿರೋದ್ರಿಂದ ಇನ್ನಷ್ಟು ಕೆಲಸ ಮಾಡಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜಿನೇತ್. ಸಮಾರೋಪ ನುಡಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ನಮ್ಮೆಲ್ಲರ ಪ್ರೀತಿ, ಗೌರವ ಹಾಗೂ ಕೃತಜ್ಞತೆಯ ಸಂಕೇತವಾಗಿ ವೀರ್ ಸುರೇಂದ್ರ ಕುಮಾರ್ ಹಾಗೂ ವೀರಾಂಗನಾ ಅನಿತಾ ಸುರೇಂದ್ರ ಕುಮಾರ್ ಅವರಿಗೆ ಗೌರವ ಸಮರ್ಪಣೆಯ ಕಾರ್ಯಕ್ರಮ. ವೀರ್ ಯುವರಾಜ್ ಭಂಡಾರಿ, ವೀರ್ ರತ್ನರಾಜ್, ವೀರಾಂಗನಾ ವನಿತಾ ಭಂಡಾರಿ ಹಾಗೂ ವೀರಾಂಗನಾ ನಂದಾ ರತ್ನರಾಜ್ ಅವರು ಗೌರವ ಸಮರ್ಪಿಸಬೇಕಾಗಿ ಕೋರುತ್ತೇವೆ. ಮಹಾವೀರ್ ಜೈನ್ ಮಿಲನ್ ಅಧ್ಯಕ್ಷರಾದ ವೀಣಾ ಚಂದನ್ ಅವರು ರಚಿಸಿರುವ ಕಲಾಕೃತಿಯ ಪ್ರತಿಯನ್ನು ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿದ್ದಾರೆ. ಆತ್ಮನ ಗುಣಗಳ ಅರಿತವರಾಗಿ ಮೂರು ರತ್ನಗಳ ಧರಿಸುವರಾಗಿ ಆತ್ಮನ ಗುಣಗಳ ಅರಿತವರಾಗಿ ತ್ರೈಲೋಕ್ಯದೊಡೆಯನ ಭಜಿಸುವರಾಗಿ ತ್ರೈಲೋಕ್ಯದೊಡೆಯನ ಭಜಿಸುವರಾಗಿ ಭೂಯೊಳಗುತ್ತಮ ಶ್ರಾವಕರಾಗಿ ಸಿದ್ಧರನ್ನೋಡಿದಿರ ಚಿನ್ನ ಸಿದ್ಧರ ನೋಡಿದಿರ ಸಿದ್ಧರ ನೋಡಿದಿರ ಚಿನ್ನ ಸಿದ್ಧರ ನೋಡಿದಿರ ಸಿದ್ಧರ ನೋಡಿದಿರಾ